ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಬಿಗ್ ವರ್ಲ್ಡ್ ಮೂವಿಯನ್ನ. ನೀವು ಇದ್ರ ಬಗ್ಗೆ ರೀಲ್ಸ್ ನಲ್ಲಿ ನೋಡಿರ್ತೀರಾ ಅಥವಾ ಈ ಮೂವಿಯ ಬಗ್ಗೆ ಪಕ್ಕ ಕೇಳಿರ್ತೀರಾ. ಯಾಕಂದ್ರೆ ಈ ಮೂವಿಯಲ್ಲಿರೋ ಹೀರೋ ಅಂಗವಿಕಲನ ತರ ಆಕ್ಟಿಂಗ್ ಮಾಡಿದ್ದಾನೆ, ಅದು ಕೂಡ ತುಂಬಾ ನ್ಯಾಚುರಲ್ ಆಗಿ. ಮತ್ತೆ ಅವನ ಆಕ್ಟಿಂಗ್ ಗೆ ಆಸ್ಕರ್ ಕೂಡ ಸಿಕ್ಕಿದೆ. ಕನ್ನಡದಲ್ಲಿ ಇದುವರೆಗೂ ಯಾರು ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲೇ ಇಲ್ಲ. ನನ್ನ ಎಕ್ಸ್ಪ್ಲೇನೇಷನ್ ನೋಡಿ ಆದ್ಮೇಲೆ ಪಕ್ಕ ಈ ಮೂವಿಯನ್ನ ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ಈ ಒಂದು ಸುಂದರವಾದ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಕತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾವು ನೋಡ್ತೀವಿ ಲಿಯೋ ಚುನೆ ಅನ್ನೋ ಒಬ್ಬ ವ್ಯಕ್ತಿಯನ್ನ. ಇವನಿಗೆ ಒಂದು ಡಿಸೆಬಿಲಿಟಿ ಇರುತ್ತೆ, ಅದೇನಂದ್ರೆ ಸೆರೆಬ್ರಲ್ ಪಾಲ್ಸಿ ಅಂತ ಕರೀತಾರೆ. ಅಂದ್ರೆ ಇವರ ಜನನ ಆಗುವಾಗ್ಲೇ ಇವರಿಗೆ ಸ್ವಲ್ಪ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಸೊ ಅದರ ಕಾರಣದಿಂದ ಅವರ ಬಾಡಿಯ ಬೆಳವಣಿಗೆ ಆಗ್ತಾ ಇರುವಾಗನೇ ಅವರ ದೇಹದ ಮಸಲ್ ಗಳು, ಟೋನ್ ಗಳು, ಅಷ್ಟೆಲ್ಲ ನಡೆಯುವ ರೀತಿ, ಪೋಸ್ಚರ್ ಗಳು ಕೂಡ ಬದಲಾಗ್ತವೆ. ಆದ್ರೆ ಚುನ್ಹೆ ಇದನ್ನ ಯಾವ್ದನ್ನ ಕೂಡ ಕೇರ್ ಮಾಡ್ಲಿಲ್ಲ. ಅವನ ಬಾಡಿ ಎಷ್ಟೇ ವೀಕ್ ಇರ್ಲಿ, ಆದ್ರೆ ನಮ್ಗೆ ಗೊತ್ತಾಗುತ್ತೆ ಇವನಂತೂ ತುಂಬಾನೇ ಇಂಟೆಲಿಜೆಂಟ್ ಆಗಿದ್ದಾನೆ. ಇವನಂತೂ ಅಕಾಡೆಮಿಕ್ ಸ್ಕೋರ್ ಗಳಲ್ಲೇ ಪೂರ್ತಿ ಯೂನಿವರ್ಸಿಟಿಗೆ ನಂಬರ್ 1 ಬಂದಿದ್ದಾನೆ. ಸೊ ಈ ಒಂದು ಕಾರಣಕ್ಕಾಗಿ ಇವನ ಅಜ್ಜಿ ಇವನು ಒಳ್ಳೆ ಸ್ಕೋರ್ ಮಾಡಿರೋ ಕಾರಣ ಸೆಲೆಬ್ರೇಟ್ ಮಾಡೋಣ ಅಂತ ಕರೀತಾಳೆ. ಅಕ್ಕಪಕ್ಕದ ಮನೆಯವರನ್ನ ಕೂಡ ಕರೀತಾಳೆ. ಇವರೆಲ್ಲ ಆಲ್ಮೋಸ್ಟ್ ಅಜ್ಜನ ವಯಸ್ಸಿನವರೇ. ಇವರಿಗೆ ಇವನ ಅಚೀವ್ಮೆಂಟ್ ಅನ್ನು ಕೇಳಿ ತುಂಬಾನೇ ಖುಷಿ ಆಗುತ್ತೆ, ಮತ್ತೆ ಸರ್ಪ್ರೈಸ್ ಕೂಡ ಆಗ್ತಾರೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದು ಕೂಡ ಇವನಂತೂ ಟಾಪ್ ಹೊಡೆದಿದ್ದಾನೆ ಅಂತ. ಅಂಡ್ ಇದಕ್ಕೆ ಖುಷಿಯಾಗಿ ಇವನು ಸ್ಮೈಲ್ ಮಾಡೋಕೆ ಕೂಡ ನೋಡ್ತಾನೆ. ಅದು ಕೂಡ ತುಂಬಾನೇ ಕಷ್ಟಪಟ್ಟು. ಇವನ ಕಂಡೀಷನ್ ಎಷ್ಟು ವರ್ಸ್ಟ್ ಇತ್ತಂದ್ರೆ ಆ ಕೇಕ್ ನಲ್ಲಿದ್ದಂತ ಬೆಂಕಿಯನ್ನು ಕೂಡ ಆರಿಸೋಕೆ ಆಗ್ತಿರ್ಲಿಲ್ಲ ಇವನಿಗೆ. ಇವನಂತೂ ತುಂಬಾನೇ ವಿಚಿತ್ರವಾಗಿ ಇವನನ್ನ ನೋಡ್ತಾರೆ. ಅದು ಸಾಯಿಲ್ ಅಟ್ಲೀಸ್ಟ್ ಇವನು ಕುಡಿಲಿ ಅಂತ ಡ್ರಿಂಕ್ ಕೊಡ್ತಾರೆ, ಆದ್ರೆ ಅದನ್ನು ಕೂಡ ಕುಡಿಯೋಕೆ ಆಗಲ್ಲ. ಸೊ ಸ್ಟ್ರಾ ಅನ್ನ ಯೂಸ್ ಮಾಡ್ತಾನೆ, ಅದರಲ್ಲೂ ಕೂಡ ಪರದಾಡ್ತಾನೆ. ಸೊ ಕೊನೆಗೂ ಕೂಡ ಎಣ್ಣೆ ಹೊಡೆದ್ಬಿಟ್ಟ, ಬಿಕಾಸ್ ಅದವರು ಪಾರ್ಟಿ ಮಾಡಿದ್ದಲ್ಲಿ. ಆದ್ರೆ ಅವನು ಫಸ್ಟ್ ಟೈಮ್ ಎಣ್ಣೆ ಹೊಡೆದಿರೋ ಕಾರಣ ಅವನು ಅಮಲ್ತಾನೆ. ಅವನಿಗೆ ತುಂಬಾನೇ ಕಿರಿಕಿರಿ ಆಗುತ್ತೆ. ಸೊ ಅವನ ಪರಿಸ್ಥಿತಿ ನೋಡಿ ಇವ್ರಿಗೇನೆ ಅನ್ಸುತ್ತೆ ಇದನ್ನ ನಿಜವಾಗ್ಲೂ ಸೆಲೆಬ್ರೇಷನ್ ಮಾಡ್ಬೇಕಿತ್ತ ಅಂತ. ಇದಾದ್ಮೇಲೆ ಚುನ್ಹಿ ಮತ್ತೆ ಅವನ ಅಜ್ಜಿ ಮನೆಗ್ ಬರ್ತಾರೆ. ಬಟ್ ಮನೆಗ್ ಬಂದಾಗ ಗೊತ್ತಾಗುತ್ತೆ ಚುನ್ಹಿಯನ ತಾಯಿ ಇದನ್ನ ಗಮನಿಸ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಇವಳ ತಾಯಿ ಅಂದ್ರೆ ಚುನ್ಹಿಯನ ಅಜ್ಜಿ ಇವಳಿಗೆ ಎಣ್ಣೆನ ಕೊಟ್ಟು ಪಾರ್ಟಿ ಮಾಡಿಸಿದ್ದಾರೆ ಅಂತ. ಸೊ ಇವಳಂತೂ ಜೋರಾಗಿ ಬೈತಾಳೆ ಅವಳ ತಾಯಿಗೆ. ಇದಕ್ಕೆ ಗ್ರ್ಯಾಂಡ್ ಮದರ್ ಹೇಳ್ತಾಳೆ, ನಾನು ಅವನನ್ನ ಪಾಲ್ಯದಿಂದ ಪಾಲನೆ ಮಾಡ್ಕೊಂಡು ಬರ್ತಿದ್ದೀನಿ, ನಂಗೇನೆ ಮಾತಾಡ್ತಿದ್ಯಾ, ಇಷ್ಟು ವರ್ಷ ಇವನನ್ನ ಸಾಕಿದಕ್ಕೆ ನಂಗೆ ಈ ರೀತಿ ಉತ್ತರ ಕೊಡೋದಂತೆಲ್ಲ ಬೈತಾಳೆ. ಸೊ ಹೀಗೆ ದೊಡ್ಡದೊಂದು ಆರ್ಗ್ಯುಮೆಂಟ್ ನಡೆಯುತ್ತೆ ಇಲ್ಲಿ ಇಬ್ಬರ ನಡುವೆ. ಆದ್ರೆ ಇಲ್ಲಿ ಒಂದು ನಾವು ಗಮನಿಸಬೇಕಾಗುತ್ತೆ, ಇವರು ನಿಜವಾಗ್ಲೂ ಗಲಾಟೆ ಮಾಡ್ತಿದ್ದಾರೆ. ಇದರ ಅರ್ಥ ಇವರು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಅಲ್ಲ, ಬದಲಾಗಿ ಇವರು ಜಾಸ್ತಿನೇ ಕೇರ್ ಮಾಡ್ತಿದ್ರು ಚುನ್ಹೆನ. ಚುನ್ಹೆ ತುಂಬಾನೇ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ ಇವರು ಹೀಗೇನೆ ಸಪೋರ್ಟ್ ಮಾಡ್ತಿರ್ತಾರೆ. ಇದರ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಚುನ್ಹೆನ ತಾಯಿ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ಟ್ರಿಕ್ಟ್ ಆಗಿ ಪ್ಲಾನ್ ಅನ್ನ ಮಾಡ್ತಿದ್ರು. ಅಂದ್ರೆ ಡೈಲಿ ಎಕ್ಸರ್ಸೈಸ್ ಅನ್ನ ಮಾಡಿಸೋದು, ಪುಸ್ತಕವನ್ನ ಓದಿಸೋದು, ಹೀಗೆ ಎಲ್ಲಾನು ಕೂಡ ಮಾಡ್ತಿದ್ರು. ಬಟ್ ಇಲ್ಲಿ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವನ ತಾಯಿ ಅಂತೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಪ್ಲಾನ್ ಮಾಡ್ತಾಳೆ. ಆದ್ರೆ ಯಾವಾಗ ಅವಳು ಕೆಲಸಕ್ಕೆ ಅಂತ ಹೋಗ್ತಾಳೆ ಆ ಟೈಮ್ ನಲ್ಲಿ ಚುನ್ಹೆನ ಅಜ್ಜಿ ಅಂತೂ ಇವನ್ಗೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಿದ್ಲು. ಯಾಕಂದ್ರೆ ಅವನ ಗೋಲ್ಗೆ ಹೇಗೆ ಬೇಕು ಹಾಗೆ ಅವನು ಹೋಗ್ಲಿ ಅಂತ. ಸೊ ಇದ್ರ ಪ್ರಕಾರ ಅವನು ಮೊಬೈಲ್ ಅನ್ನ ಹಿಡಿತಾ ಕೂತಿರ್ತಾನೆ ಬದಿಯಲ್ಲಿ, ಮತ್ತೆ ಡಿಸೈಡ್ ಮಾಡ್ತಾನೆ ತನ್ನ ಗೋಲ್ ಅನ್ನ ಹೇಗಾದ್ರೂ ಸಾಧಿಸಬೇಕು ಅಂತ. ಸೊ ಹೇಗಾದ್ರೂ ಈ ಮನೆಯನ್ನ ಬಿಟ್ಬಿಟ್ಟು ಒಂದು ಟೀಚರ್ ಆಗಿ ಕೆಲಸ ಮಾಡಬೇಕು ಅಂತ, ಅದು ಕೂಡ ಯಾವ್ದಾದ್ರು ಲೋಕಲ್ ಟ್ರೈನಿಂಗ್ ನ ಸೆಂಟರ್ ಅಲ್ಲಿ ಅಂತ ತಿಳ್ಕೊಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಇಂದ ಕೂಡ ಟೀಚಿಂಗ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ಇದ್ರ ಪ್ರಕಾರ ಒಂದು ಲೋಕಲ್ ಪ್ಲೇಸ್ ಅಲ್ಲಿರುವಂತಹ ಸ್ಕೂಲ್ಗೆ ಹೋಗ್ತಾನೆ ಟೀಚಿಂಗ್ ಅನ್ನ ಮಾಡೋದಕ್ಕೆ. ಆದ್ರೆ ಅವನು ಪಾಠ ಮಾಡ್ತಿರೋದನ್ನ ಕೇಳ್ಕೊಳ್ತಾ ಈ ಮಕ್ಕಳು ಕೂಡ ನಗ್ತಿದ್ದಾರೆ. ಯಾಕಂದ್ರೆ ಆಫ್ ಕೋರ್ಸ್ ಅವ್ರಿಗೆ ಎಷ್ಟು ಮೆಚುರಿಟಿ ಬಂದಿರೋದಿಲ್ಲ. ಇವನಾದ್ರೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತಾನೆ. ಆದ್ಮೇಲೆ ಅಲ್ಲಿನ ಟೀಚರ್ಸ್ ಗಳು ಕೂಡ ನೋಡ್ತಾರೆ ಯಾವ ರೀತಿ ಇವನು ಮಾಡ್ತಿದ್ದಾನೆ ಅಂತ. ಮತ್ತೆ ಅವನನ್ನ ಭೇಟಿಯಾಗಿ ಹೇಳ್ತಾರೆ, ನೀನು ತುಂಬಾನೇ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ಯಾ, ಆದ್ರೆ ಐ ಥಿಂಕ್ ಇಂಪ್ರೂವ್ಮೆಂಟ್ ಬೇಕಾಗಿದೆ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳುದಂದ್ರೆ ಇವರು ರಿಜೆಕ್ಷನ್ ಅನ್ನ ಮಾಡ್ತಾರೆ. ಆದ್ರೆ ಅವನಿಗೆ ಬೇಸರ ಆಗದೆ ಇರೋ ರೀತಿಯಲ್ಲಿ ಅಲ್ಲಿಂದ ಬೇಜಾರದಲ್ಲಿ ನಮ್ಮ ಚುನ್ಹೆ ಬರ್ತಾನೆ ಅವನ ಅಜ್ಜಿಯ ಬಳಿಗೆ. ಸೊ ಅವಳಿಗೆ ಗೊತ್ತಾಯ್ತು ಇವನು ರಿಜೆಕ್ಷನ್ ಆಗಿ ಇಲ್ಲಿಗೆ ಬಂದಿದ್ದಾನೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಅವ್ರಿಗೆ ನಿನ್ನ ಟ್ಯಾಲೆಂಟ್ ನ ಬಗ್ಗೆ ಗೊತ್ತಿಲ್ಲ ಕಾಣಿಸುತ್ತೆ. ಇಷ್ಟೆಲ್ಲ ಮಾತಾಡ್ತಿರುವಾಗ ಅವಳನ್ನ ಅವಳ ಫ್ರೆಂಡ್ ಒಬ್ಳು ಕರೀತಾಳೆ. ಆಗ ಅಟೆನ್ಷನ್ ಚೇಂಜ್ ಆಗುತ್ತೆ. ಅವಳು ಸೀದಾ ಅಲ್ಲಿಗೆ ಹೋಗ್ತಾಳೆ. ಅಂದ್ರೆ ಚುನ್ಹಿಯನ ಗ್ರ್ಯಾಂಡ್ ಮದರ್ ಇದ್ದಾಳಲ್ಲ, ಇವಳು ಜಸ್ಟ್ ಅವನ ಮೇಲೆ ಫೋಕಸ್ ಮಾಡ್ತಾ ಇರೋದಕ್ಕೆ ಆಗೋದಿಲ್ಲ, ಬದಲಾಗಿ ಇವಳಿಗೆ ಕೂಡ ಒಂದು ಪ್ಯಾಷನ್ ಇದೆ. ಅದೇನಂದ್ರೆ ಇವ್ರದೊಂದು ಸಂಗೀತ ಮಂಡಳಿ ಇದೆ. ಇವರನ್ನ ಅಜ್ಜಿ ತರನೇ ಇದಾರೆ ಇಲ್ಲಿದ್ದವರು ಕೂಡ. ಆದ್ರೆ ಇದರಲ್ಲಿ ಎಲ್ಲಾ ರೀತಿ ಆರ್ಟಿಸ್ಟ್ ಗಳು ಕೂಡ ಇರ್ತಾರೆ. ಒಂದು ದಿನ ಲಾವ್ ಡಿಯಾವೋ ಅನ್ನೋ ಒಬ್ಬ ಸೀನಿಯರ್ ಸಂಗೀತ ಮಂಡಳಿಯವನ್ನ ನೋಡ್ತೀವಿ. ಇವನ್ ಹೇಳ್ತಾನೆ, ನಿಮ್ಗೆ ಊಟ, ಆಯಿಲ್ ಗಳನ್ನ ಮತ್ತೆ ಹಿಟ್ಟುಗಳನ್ನೆಲ್ಲ ಕೊಡ್ತೀನಿ, ಆದ್ರೆ ಅದರ ಬದಲಾಗಿ ನೀವು ತುಂಬಾ ಜನರನ್ನ ಕರ್ಸ್ಬೇಕಾಗುತ್ತೆ ಈ ನಮ್ಮ ಟೀಮ್ಗೆ. ಇದಕ್ಕೆ ಅಂತೂ ಇಲ್ಲಿದ್ದ ಟೀಮ್ ನವರು ಎಲ್ಲರೂ ಕೂಡ ರಿಜೆಕ್ಷನ್ ಮಾಡ್ತಾರೆ, ಈ ರೀತಿ ಮಾಡೋದು ಬೇಡ ಅಂತ. ಅಂಡ್ ಈ ಲಾವ್ನಂತೂ ಇಲ್ಲಿಂದ ಕಿಕ್ ಮಾಡ್ಬಿಡ್ತಾರೆ, ಇನ್ ಮುಂದೆ ನೀನು ಬರೋದೇ ಬೇಡ. ಇದನ್ನ ಚುನ್ಹಿನ ಗ್ರ್ಯಾಂಡ್ ಮದರ್ ಅಷ್ಟು ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಆದ್ರೆ ಅದೊಂದು ದಿನ ಅವಳು ನೋಡ್ತಾಳೆ ಅವರ ಸಂಗೀತದ ಪರ್ಫಾರ್ಮೆನ್ಸ್ ಅನ್ನ ಒಬ್ರು ಏಜೆನ್ಸಿ ಅವರು ನೋಡಿದ್ದಾರೆ. ಅವರ ಮ್ಯಾನೇಜ್ಮೆಂಟ್ ಹೇಳ್ತಿದ್ದಾರೆ, ನಮ್ಗೆ ನೀವು ಬೇಕು, ಆದ್ರೆ ಇವರ ಈ ಟೀಮ್ ನಲ್ಲಿ ಎಲ್ಲ ರೀತಿಯ ಆರ್ಟಿಸ್ಟ್ ಗಳು ಇದ್ದಾರೆ, ಆದ್ರೆ ಡ್ರಮ್ ಅನ್ನ ಬಾರಿಸೋರು ಯಾರು ಕೂಡ ಇಲ್ಲ. ಯಾಕಂದ್ರೆ ಮುಂಚೆ ಲಾವ್ ಅಂತೂ ಡ್ರಮ್ಮರ್ ಆಗಿದ್ದ, ಬಟ್ ಅವನು ಕೆಲವೊಂದು ಉದ್ದೇಶಗಳನ್ನ ಹೇಳಿದ್ದ, ನಾನು ಇಲ್ಲಿ ಇರ್ಬೇಕಾದ್ರೆ ಇನ್ನು ಕೂಡ ಜನಗಳು ಸೇರ್ಸ್ಬೇಕು ಅಂತ. ಆದ್ರೆ ಅವನನ್ನ ಕಿಕ್ ಮಾಡಿ ಆಗಿದೆ. ಸೊ ಈಗಂತೂ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾರೆ ಅವನ ಬದಲಾಗಿ ಯಾರನ್ನ ಹಾಕೋದು. ಆದ್ಮೇಲೆ ಕೊನೆಗೆ ಅವಳ ತಲೆಯಲ್ಲಿ ಒಂದು ಆಲೋಚನೆ ಬರುತ್ತೆ, ಯಾಕೆ ನಾನು ಮೊಮ್ಮಗನನ್ನ ಅಂದ್ರೆ ಚುನ್ಹಿನನ್ನ ಇಲ್ಲಿಗೆ ಸೇರಿಸಬಾರ್ದು. ಸೊ ಒಂದು ದಿನ ಬಸ್ ನಲ್ಲಿ ಹೋಗ್ತಿರುವಾಗ ಕೇಳಿ ಬಿಡ್ತಾಳೆ, ನೀನು ನಮ್ಮ ಸಂಗೀತ ಮಂಡಳಿಗೆ ಬರ್ತೀಯಾ ಅಂತ. ಅದಕ್ಕೆ ಚುನ್ಹಿ ಹೇಳ್ತಾನೆ ಇಮಿಡಿಯೇಟ್ ಆಗಿ, ನಾನು ಇಷ್ಟವರೆಗೆ ಡ್ರಮ್ ಅನ್ನೇ ಬಾರಿಸಲಿಲ್ಲ, ಮತ್ತೆ ನಂಗೆ ಅದು ಹೇಗೆ ಅಂತಾನೆ ಗೊತ್ತಿಲ್ಲ. ಸೊ ಈಗ ಇವರು ಮಾತಾಡ್ತಾ ಇದ್ರು. ಆ ಹೊತ್ತಿಗೆ ಇವ್ ನೋಡ್ತಾನೆ ಇಲ್ಲೊಬ್ಳು ಹೆಂಗಸು ಬರ್ತಾಳೆ ಮಗುವಿನ ಜೊತೆಗೆ. ಸೊ ಇಮಿಡಿಯೇಟ್ ಆಗಿ ಅವನು ಸೀಟ್ ಅನ್ನು ಕೊಡ್ತಾನೆ ಅವಳಿಗೆ. ಅಂಡ್ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ, ನಾನೊಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡ್ದೆ. ಆದ್ರೆ ಅವನಿಗೆ ಕರೆಕ್ಟ್ ಆಗಿ
ಆಗಿ ಅಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ, ಬ್ಯಾಲೆನ್ಸ್ ಸಿಗದೆ ಅಲ್ಲೇ ಬಿದ್ದ್ಬಿಡ್ತಾನೆ. ಇಮಿಡಿಯೇಟ್ ಆಗಿ ಸೌಂಡ್ ಆದಾಗ ಬಸ್ ಡ್ರೈವರ್ ಎತ್ಕೊಂಡು ಬರ್ತಾನೆ ಮತ್ತೆ ಜೋರಾಗಿ ಬೈತಾನೆ, ಇವನಿಗೆ ಕರೆಕ್ಟ್ ಆಗಿ ನಿಲ್ಲೋದಕ್ಕೆ ಆಗೋದಿಲ್ಲ, ಈ ಚುನ್ಹಿನ ಇಂತ ಕಂಡೀಷನ್ ಅಲ್ಲೇ ಇವನನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಂತ. ಇದನ್ನ ಕೇಳಿದ ತಕ್ಷಣ ಇವನ ಗ್ರ್ಯಾಂಡ್ ಮದರ್ ಗೆ ತುಂಬಾನೇ ಕೋಪ ಬರುತ್ತೆ. ಈ ರೀತಿ ನೀವು ಮಾತಾಡಬಾರ್ದು, ನಿಮ್ಗೆ ಯಾವುದೇ ಹಕ್ಕು ಇಲ್ಲ ಈ ರೀತಿ ಮಾತಾಡೋಕೆ ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಕೂತಿದಂತ ಪ್ರಯಾಣಿಕರಿಗೂ ಕೂಡ ತುಂಬಾನೇ ಕೋಪ ಬರ್ತಿದೆ, ಯಾಕಂದ್ರೆ ಡ್ರೈವರ್ ನ ಜೊತೆಗೆ ಫೈಟ್ ಮಾಡ್ತಿರೋ ಕಾರಣ ಈ ಬಸ್ ಕೂಡ ಮುಂದೆ ಹೋಗೋದು ಕಾಣ್ತಿಲ್ಲ. ಸೊ ಕೊನೆಗೂ ಎಲ್ಲ ಮುಗೀತು, ಈಗ ವಾಪಸ್ ಮನೆಗೆ ಬಂದಿದ್ದಾರೆ. ಇವನು ಪಿಸಿ ಎದುರು ಕೂತ್ಕೊಂಡು ಒಂದು ಕಂಪ್ಲೇಂಟ್ ಲೆಟರ್ ಅನ್ನ ಬರ್ದಿರ್ತಾನೆ. ಇದೇನಂದ್ರೆ ಬಸ್ ನ ಕಂಪನಿ ಓನರ್ ಇದಾರಲ್ಲ ಅವರಿಗೆ, ಯಾಕಂದ್ರೆ ಅವನು ಬಸ್ ನಲ್ಲಿ ಆ ರೀತಿ ಬಿಹೇವ್ ಮಾಡಬಾರ್ದು ಅಂತ. ಆದ್ರೆ ಇವನ ಅಜ್ಜಿ ಹೇಳ್ತಾಳೆ ಈ ರೀತಿ ಪತ್ರ ಬರೆಯೋದೆಲ್ಲ ವೇಸ್ಟ್ ಆಗಿದೆ. ಆದ್ರೆ ಇವನಂತೂ ಅದನ್ನ ಬಿಟ್ಕೊಡೋದೇ ಇಲ್ಲ. ಅದೇ ಹೊತ್ತಿಗೆ ಸಡನ್ ಆಗಿ ಇವನ ಅಜ್ಜಿ ಅಂತೂ ಆ ಡ್ರಮ್ ಬರಿಸೋಕೆ ವಾಪಸ್ ಬರ್ತೀಯ ಅಂತಾನೆ ಕೇಳ್ತಿದ್ದಾಳೆ ಚುನ್ನಿನ ಹತ್ರ. ಚುನ್ನಿನ ತಾಯಿಗೆ ಅವನೊಬ್ಬ ಸ್ಟಡಿ ಮಾಡ್ಬೇಕು ಅಂತ ಇದ್ರೆ ಇವಳಿಗೆ ಡ್ರಮ್ ಬರಿಸಬೇಕು ಅಂತ ಇದೆ. ಸೊ ಈ ಒಂದು ಸೆಕೆಂಡ್ ಅಲ್ಲೇ ಚುನ್ನಿ ಥಿಂಕ್ ಮಾಡ್ತಾನೆ, ಒಮ್ಮೆ ಅಡಲ್ಟ್ ಆದ್ಮೇಲೆ ಅವನಿಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋಕೆ ಸುಳ್ಳು ಹೇಳ್ಬೇಕಾಗುತ್ತೆ ಅಂತ ಆಲೋಚನೆ ಮಾಡಿ ಒಪ್ಪೆ ಬಿಡ್ತಾನೆ, ನಾನು ಡ್ರಮ್ ಅನ್ನು ಬಾರಿಸೋಕೆ ಬರ್ತೀನಿ ಅಂತ. ಯಾಕಂದ್ರೆ ಅವನಿಗೆ ಗೊತ್ತಿದೆ ನನ್ನ ಫಿಸಿಕಲ್ ಎಬಿಲಿಟಿಯಿಂದ ನಂಗೆ ಪಾಠ ಮಾಡೋಕಂತೂ ಆಗೋದಿಲ್ಲ ಅಂತ. ಸೊ ಫೈನಲಿ ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಡ್ರಮ್ ಅನ್ನ ಕೊಟ್ಟಾಗ ಇದನ್ನು ಬಾರಿಸೋಕೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದೇನಂದ್ರೆ ಅದರ ಡ್ರಮ್ ಸ್ಟಿಕ್ ಅನ್ನ ಹಿಡಿಯೋತಕ್ಕೇನೆ ಕಷ್ಟ ಇದೆ. ಇದನ್ನ ನೋಡಿ ಈ ಹೆಂಗ್ಸ್ ಅಂತೂ ಬೊಬ್ಬೆ ಹಿಡಿಯೋಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲ ಇಂತ ಅಂಗವಿಕಲರನ್ನ ಹಿಡ್ಕೊಂಡು ನಾವ್ ಹೇಗೆ ಡ್ರಮ್ ಅನ್ನ ಬಾರಿಸೋದು, ಇದು ಸಮಯ ವ್ಯರ್ಥ ಆಗಿದೆ, ಇದೆಲ್ಲ ಯೂಸ್ ಇಲ್ಲ. ಇದನ್ನ ಕೇಳಿ ಚುನಿಯನ ಗ್ರ್ಯಾಂಡ್ ಮದರ್ ಗೆ ಇಮಿಡಿಯೇಟ್ ಆಗಿ ಕೋಪ ಬರುತ್ತೆ. ಸೊ ಇಲ್ಲಿ ದೊಡ್ಡ ಗಲಾಟೆನೆ ಆಗುತ್ತೆ. ಅದೇ ಗ್ಯಾಪ್ ನಲ್ಲೇ ಚುನಿಯನಿಗೆ ಗೊತ್ತಿಲ್ಲ ನಾನು ಯಾವ ರೀತಿಗೆ ರಿಯಾಕ್ಟ್ ಮಾಡ್ಬೇಕು ಅಂತ. ಅದೇ ಟೈಮ್ಗೆ ಡ್ರಮ್ ಗೆ ಏನೋ ಒಂದು ಬಿದ್ ಬಿಡುತ್ತೆ. ಅವನಲ್ಲಿ ಬಾರಿಸ್ತಿದ್ದವನು ಡಿಸ್ಟ್ರಾಕ್ಟ್ ಆಗ್ಬಿಡ್ತಾನೆ. ದೂರದಲ್ಲಿ ನೋಡಿದಾಗ ಒಬ್ಳು ಹುಡುಗಿ ಕಾಣ್ತಿದ್ದಾಳೆ. ಮತ್ತೆ ಅವಳು ಎಸ್ದಿದ್ಲು ಫ್ರಿಸ್ಬಿ, ಅದೊಂದು ತಟ್ಟೆ ತರ. ಅವಳು ಅಲ್ಲಿ ಕೈಯಲ್ಲಿ ಹಾಯ್ ಮಾಡ್ತಾಳೆ, ಯಾಕಂದ್ರೆ ಫ್ರಿಸ್ಬಿ ಅನ್ನ ಕೊಡು ಅಂತ. ಆದ್ರೆ ಚುನಿಯನಿಗೆ ಗೊತ್ತಿಲ್ಲ ಯಾವ ರೀತಿ ನಾನು ರಿಯಾಕ್ಟ್ ಮಾಡ್ಲಿ, ಯಾಕಂದ್ರೆ ಜೀವನ ಪರ್ಯಂತ ಅವ್ನು ನೋಡಿದಾನೆ ಯಾವ ರೀತಿ ಜನವನ್ನ ನೋಡ್ತಾರೆ. ಸೊ ಅವಳು ಬಂದು ಇದನ್ನ ತಗೊಂಡು ಹೋಗ್ತಾಳೆ. ಆದ್ರೆ ಇಲ್ಲಿ ಒಂದು ಡಿಫ್ರೆನ್ಸ್ ಕಾಣುತ್ತೆ. ಎಲ್ಲರೂ ಇವನನ್ನ ಒಬ್ಬ ಅಂಗವಿಕಲನ ತರ ನೋಡ್ತಾರೆ, ಅಥವಾ ಡಿಸ್ಕಸ್ಟಿಂಗ್ ತರ ನೋಡ್ತಾರೆ, ಅಥವಾ ಅವನ ಬಗ್ಗೆ ತಮಾಷೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವಳಂತೂ ಜೆನ್ಯೂನ್ ಆಗಿ ಒಂದು ಸ್ಮೈಲ್ ಅನ್ನ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ಆ ಟೈಮ್ ನಿಂದ ಅವನಿಗೆ ಇಮಿಡಿಯೇಟ್ ಆಗಿ ಅವಳ ಮೇಲೆ ಲವ್ ಆಗುತ್ತೆ. ಇದಾದ್ಮೇಲೆ ಸ್ವಲ್ಪ ಸಮಯಗಳ ನಂತರ ಫೈನಲಿ ಲಾವ್ ಡಿಯಾವೋ ಬಂದಿದ್ದಾನೆ. ಅದೇ ಡ್ರಮ್ ಬಾರಿಸೋನು. ಅವನು ಬಂದು ಫಸ್ಟ್ ಆಗಿ ಚೂನಿಯನ್ನ ರೇಗಿಸ್ತಾನೆ. ಅಷ್ಟೆಲ್ಲ ಹುಡುಗಿ ಇದ್ಲಲ್ಲ, ಅವಳು ಡೈಲಿ ಬರ್ತಿದ್ಲು ಈ ಜಾಗಕ್ಕೆ, ಹೇಗೆ ಇವನನ್ನ ಈ ವ್ಯಕ್ತಿಗಳು ಟ್ರೀಟ್ ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ. ಎಲ್ರು ಬರೀ ಇವನನ್ನು ದೂರೋದೇ ಆಗ್ತಿತ್ತು ಇಡೀ ದಿನ. ಆದ್ರೆ ಜುನ್ಹಿ ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಅವನು ಸೈಲೆಂಟ್ ಆಗಿರ್ತಾನೆ, ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಳ್ತಿರ್ತಾನೆ ಅಷ್ಟೇ. ಆದ್ರೆ ಇದನ್ನ ನೋಡಿ ಅವಳಿಗಂತೂ ತುಂಬಾನೇ ಕೋಪ ಬರ್ತಿತ್ತು. ಆದ್ರೆ ಯಾವತ್ತಿನಿಂದ ಇವಳು ಇವನ ಜೊತೆಗೆ ಕೂರ್ತಾ ಇದ್ಲೋ ಅವಳೇನೋ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾಗ ಇವನ್ಗೆ ಅನಿಸ್ತಿತ್ತು. ಅಂಡ್ ಅವಳು ಆಕ್ಚುಲಿ ಸಪೋರ್ಟ್ ಕೂಡ ಕೊಡ್ತಿದ್ಲು ಹೇಳ್ಬೇಕಂದ್ರೆ. ಸೊ ಈ ಸ್ಟಿಕ್ ಅನ್ನ ಅವನಿಗೆ ಕೊಡ್ತಾಳೆ. ಮತ್ತೆ ಒಂದು ಕಾಂಪಿಟೇಷನ್ ಅನ್ನ ಮಾಡ್ತಾರೆ, ಯಾರು ಚೆನ್ನಾಗಿ ಬಾರಿಸ್ತಾರೆ ಇಲ್ಲೇ ಗೊತ್ತಾಗ್ಬಿಡ್ಲಿ ಅಂತ. ಸೊ ಲಾವ್ ಮತ್ತೆ ಇವನ ನಡುವೆ ಚಾಲೆಂಜ್ ಆಗುತ್ತೆ, ಯಾರು ಚೆನ್ನಾಗಿ ಡ್ರಮ್ ಅನ್ನ ಬಾರಿಸ್ತಾರೆ ಅಂತ. ಸೊ ತುಂಬಾ ದಿನಗಳ ಪ್ರಾಕ್ಟೀಸ್ ನ ಪ್ರಕಾರ ಜೋನಿ ಕೂಡ ತುಂಬಾನೇ ಚೆನ್ನಾಗಿ ಡ್ರಮ್ ಅನ್ನು ಬಾರಿಸ್ತಾನೆ, ಹಾಗೇನೆ ಲಾವ್ ಕೂಡ ಡ್ರಮ್ ಅನ್ನು ಚೆನ್ನಾಗಿ ಬಾರಿಸ್ತಾನೆ. ಸೊ ಹೀಗೆ ಇಬ್ಬರದು ಕೂಡ ಡ್ರಾ ಆಗ್ಬಿಡುತ್ತೆ ಇಲ್ಲಿ. ಸೊ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಇವನ ಎನರ್ಜಿಯನ್ನ ನೋಡಿ. ಫಸ್ಟ್ ಟೈಮ್ ಲೈಫ್ ನಲ್ಲೇ ಇವನಿಗೆ ಕಾಂಪ್ಲಿಮೆಂಟ್ ಅನ್ನ ಕೊಡ್ತಾರೆ, ನೀನು ತುಂಬಾ ಚೆನ್ನಾಗಿ ಡ್ರಮ್ ಅನ್ನ ಬಾರಿಸ್ತೀಯಾ ಅಂತ. ಸೊ ಈಗ ನೀವೇ ಥಿಂಕ್ ಮಾಡಿ ಯಾರು ನಮ್ಮ ಗ್ರೂಪ್ ಗೆ ಬರ್ಬೇಕು ಅಂತ, ಲಾವೋನಾ ಅಥವಾ ಚುನಿಯಾ. ಸೊ ಅವನ ಅಜ್ಜಿ ಎದುರೇ ಈ ಸಂಗೀತ ಮಂಡಳಿಗೆ ಆರ್ಟಿಸ್ಟ್ ಆಗಿ ಚುನಿ ಬೇಕು ಅಂತ ಹೇಳ್ತಾರೆ. ಆದ್ರೆ ಇದು ಅವನಿಗೆ ನಿಜವಾದ ವಿಕ್ಟರಿ ಅಂತ ಅನ್ಸಲ್ಲ. ಬದಲಾಗಿ ಯಾವಾಗ ಆ ಹುಡುಗಿಯನ್ನ ನೋಡಿದ್ನೋ ಮತ್ತೆ ಯಾವ ರೀತಿ ಅವಳು ಸಪೋರ್ಟ್ ಮಾಡಿದ್ಲು ಅಂತ ನೋಡಿದ್ನೋ ಆಗ ಅವನಿಗೆ ನಿಜವಾಗ್ಲೂ ಗೆದ್ದೆ ಅಂತ ಅನ್ಸ್ಬಿಡ್ತು. ಬೈ ದ ವೇ ಅವಳ ಹೆಸರು ಯಾಯ ಅಂತ. ಸ್ವಲ್ಪ ದಿನಗಳ ನಂತರ ಚುನ್ಹೆ ಯಾಯನ್ನ ಮೀಟ್ ಆಗ್ತಾನೆ. ಮತ್ತೆ ಸ್ವಲ್ಪ ಮಾತುಕತೆಯಲ್ಲಿ ನಡೆಯುತ್ತೆ. ಯಾಯ ಹೇಳ್ತಾಳೆ ಅವಳು ತುಂಬಾನೇ ಎಂಜಾಯ್ ಮಾಡಿದ್ಲು ಇವನು ಡ್ರಮ್ ಅನ್ನ ಬಾರಿಸಿದಾನ ನೋಡಿ ಅಂತ. ಅಷ್ಟೆಲ್ಲ ಇವಳೇ ಕೇಳ್ತಿದ್ದಾಳೆ ನಿನ್ನ ಫೋನ್ ನಂಬರ್ ಕೊಡ್ಬೋದಾ. ಅದಕ್ಕೆ ಚುನ್ಹೆ ಹೇಳ್ತಾನೆ ಆದ್ರೆ ನನ್ನ ಹತ್ರ ಮೊಬೈಲೇ ಇಲ್ಲ ಅಂತ. ಸೊ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ಗೊತ್ತಾಯ್ತು. ಇದಾದ್ಮೇಲೆ ವಾಪಸ್ ಮನೆಗೆ ಬರ್ತಾನೆ. ರಾತ್ರಿ ಆಗಿರುತ್ತೆ. ಅವನ್ಗೆ ಯಾಯನನ್ನ ಮರೆಯೋದಕ್ಕೆ ಆಗ್ತಿಲ್ಲ. ಕನಸಲ್ಲೂ ಕೂಡ ಅವಳೇ ಬರ್ತಿದ್ದಾಳೆ. ಅವನೊಂದು ಕನಸು ಬರ್ತಿರುತ್ತೆ, ಅದರಲ್ಲಿ ಅವನು ಹೆಲ್ದಿ ಆಗಿರ್ತಾನೆ, ಅಂದ್ರೆ ಅಂಗವಿಕಲ ಆಗಿರೋದಿಲ್ಲ. ಮತ್ತೆ ಇಬ್ರು ಜೋರಾಗಿ ಓಡ್ತಾ ಇರ್ತಾರೆ ಅಲ್ಲೇ. ಅಂಡ್ ಆ ಕನಸಲ್ಲಿ ಅವಳು ಟಾರ್ಚ್ ಹಾಕ್ತಾಳೆ, ಅದು ಸೀದಾ ಫೈರ್ ವರ್ಕ್ಸ್ ಆಗುತ್ತೆ. ಯಾಯ ಅವನು ಓಡೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಸೊ ಅದೇ ಖುಷಿಯಲ್ಲಿ ಇಬ್ರು ಕೂಡ ಕಿಸ್ ಕೊಡಕ್ಕಂತ ಹೋದಾಗ ಅವನಿಗೆ ಎಚ್ಚರಿಕೆ ಆಗುತ್ತೆ, ಮತ್ತೆ ಗೊತ್ತಾಗುತ್ತೆ ನಾನು ಕನಸಲ್ಲಿದ್ದೆ ಅಂತ. ಆಗ ಅವನಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಅದೇನಂದ್ರೆ ನಾನೇನ್ ಕನಸು ತಿಳ್ಕೊಳ್ತೀನೋ ಅದು ರಿಯಲ್ ಆಗಿಲ್ಲ. ಅವನಿಗೂ ಆಸೆ ಇದೆ ನಾರ್ಮಲ್ ಮನುಷ್ಯರ ರೀತಿ ಹೆಲ್ದಿ ಆಗಿ ಇರೋದಕ್ಕೆ. ಅವನಲ್ಲಿಂದ ಸೀದಾ ವಾಶ್ ಮಾಡೋದಕ್ಕೆ ಹೋಗ್ತಾನೆ ಡ್ರೆಸ್ ಅನ್ನ. ಸೊ ಡ್ರೆಸ್ ಅನ್ನ ಅಲ್ಲಿ ವಾಷಿಂಗ್ ಮಿಷಿನ್ ಗೆ ಹಾಕಿ ಹೊರಗೆ ಬಂದಾಗ ಒಂದು ಐಡಿಯಾ ಹೊಳಿಯುತ್ತೆ, ನಾನು ಈ ರೀತಿ ಕೂತ್ಕೊಂಡ್ರೆ ಆಗೋದಿಲ್ಲ, ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನ ಹಿಡ್ಕೊಳ್ಬೇಕು ಅಂತ. ನಂಗೆ ಇದು ಯಾವ ಕೆಲಸ ಅಂತ ಗೊತ್ತಿಲ್ಲ, ಆದ್ರೆ ನಾನು ಹಾರ್ಡ್ ವರ್ಕ್ ಇಂದ ಹಣ ಗಳಿಸಬೇಕು. ಸುಮ್ಸುನೆ ಕೆಲಸಕ್ಕೆ ಹೋಗೋದಲ್ಲ, ಬದಲಾಗಿ ನನ್ನ ಗೋಲ್ ಆಗಿರುವ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ, ಅವನ ಗೋಲ್ ಅನ್ನು ಸಪೋರ್ಟ್ ಮಾಡೋದಕ್ಕೆ ಇವನ ಅಜ್ಜಿ ಅವನಿಗೊಂದು ಹಳತ್ತಾದಂತ ಫೋನ್ ಅನ್ನ ಕೊಡ್ತಾರೆ. ಇದರಿಂದ ಅಟ್ಲೀಸ್ಟ್ ಇವನಿಗೆ ಹೊರಗಿನ ಜಗತ್ತು ಹೇಗಿದೆ ಅಂತ ಗೊತ್ತಾಗ್ಲಿ ಅಂತ. ಸೊ ಹೀಗೆ ಸ್ವಲ್ಪ ಸಮಯ ಕಳೆದು ಪುನಃ ಒಂದು ಲೋಕಲ್ ರೆಸ್ಟೋರೆಂಟ್ ನ ಬಳಿಗೆ ಬಂದು ಅಲ್ಲಿ ಒಂದು ಇಂಟರ್ವ್ಯೂ ಇವನ್ನ ಕೊಡ್ತಾನೆ ವೇಟರ್ ಆಗೋದಕ್ಕೆ. ರೆಸ್ಟೋರೆಂಟ್ ನ ಮ್ಯಾನೇಜರ್ ನೋಡ್ತಾರೆ ಇವನ ಕಂಡೀಷನ್ ಅನ್ನ ನೋಡಿದ್ಮೇಲೆ ಇವನು ಈ ಕೆಲಸಕ್ಕೆ ಸೂಕ್ತ ವ್ಯಕ್ತಿ ಹೌದಾ ಅಂತ ಆಲೋಚನೆ ಮಾಡ್ತಿರ್ತಾನೆ. ಸೊ ಬೇಸಿಕಲಿ ಇವರ ಜಾಗದಲ್ಲಿ ಇದಕ್ಕೆ ಕೂಡ ಇಂಟರ್ವ್ಯೂ ಅನ್ನ ಮಾಡ್ತಾರೆ. ಸೊ ಇವನ್ ಕೆಲಸ ಹೇಗೆ ಮಾಡ್ತಾನೆ ನೋಡೋಣ ಅಂತ ಒಂದು ಟ್ರಯಲ್ ಕೊಡ್ತಾರೆ. ಇವನ್ ಈ ಕೆಲಸದಲ್ಲಿ ಮೆನು ಅಲ್ಲಿ ಯಾವ ಫುಡ್ ಗಳಿವೆ, ಸ್ನಾಕ್ಸ್ ಗಳಿವೆ, ಫಾಸ್ಟ್ ಫುಡ್ ಗಳಿವೆ, ಎಲ್ಲಾನು ಕೂಡ ಇವನ್ ನೆನಪಿಟ್ಕೊಂಡಿದ್ದಾನೆ. ಆದ್ರೆ ಇವನ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಅವನ ಬಾಡಿಯ ಪೊಸಿಷನ್ ಅಲ್ಲೇ ಮುಜುಗರ ಅನ್ಸ್ಬಿಡುತ್ತೆ ತುಂಬಾ ಜನರಿಗೆ. ಇದನ್ನ
ಇದನ್ನೇ ಇವನ ಗ್ರ್ಯಾಂಡ್ ಮದರ್ ಕೂಡ ನೋಡ್ತಿರ್ತಾಳೆ ಔಟ್ ಸೈಡ್ ವಿಂಡೋದಲ್ಲಿ. ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಕೂಗ್ತಾಳೆ ಕೂಡ. ಈಗ ಚುನ್ಹೆ ಮ್ಯಾನೇಜರ್ ನ ಬಳಿ ಬರ್ತಾನೆ. ಮ್ಯಾನೇಜರ್ ಹೇಳ್ತಾನೆ, ನಾನ್ ಜಸ್ಟ್ ರೆಗ್ಯುಲರ್ ಕಸ್ಟಮರ್ ಅನ್ನ ಕರ್ತದ್ದು, ಆದ್ರೂ ಅವ್ರಿಗೆ ಎಷ್ಟು ಸ್ಯಾಟಿಸ್ಫೈ ಆಗ್ಲಿಲ್ಲ ನಿನ್ನ ಈ ಕೆಲಸದಿಂದ ಅಂತ ಹೇಳ್ಬಿಡ್ತಾನೆ. ಆದ್ರೆ ಚುನ್ಹೆ ಅಷ್ಟು ಪಕ್ಕ ಬಿಟ್ಕೊಡೋದಿಲ್ಲ. ಅವನು ಹೇಳ್ತಾನೆ, ನಾನು ಕೂಡ ಬೇರೆ ಜನಗಳ ಹಾಗೇನೆ, ಆದ್ರೆ ಡಿಫ್ರೆನ್ಸ್ ಏನಂದ್ರೆ ನನ್ನ ಜ್ಞಾಪಕ ಶಕ್ತಿ ಜಾಸ್ತಿ ಇದೆ. ಸೊ ಹೀಗೆ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಯಾವತ್ತಿನ ತರನೇ ಚುನ್ಹೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಫೇಲ್ ಆಗಿದ್ರೆ ಅವನ ಅಜ್ಜಿ ಸಮಾಧಾನ ಮಾಡೋದಕ್ಕೆ ಬರ್ತಿದ್ಲು. ಆದ್ರೆ ಈ ಸಲ ಅವನಿಗೆ ಸಮಾಧಾನದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಲ್ಲಿ ವಿಷಯ ಗೊತ್ತಾಗುತ್ತೆ ಅವನಿಗೆ ಜಾಬ್ ಸಿಕ್ಕಿದೆ ಅಂತ. ಎಸ್, ಇವನಿಗೆ ಆ ಕೆಫೆಯಲ್ಲಿ ಜಾಬ್ ಸಿಕ್ಕಿದೆ. ಇದನ್ನ ಕೇಳಿ ತುಂಬಾ ಖುಷಿ ಆಗುತ್ತೆ ಗ್ರ್ಯಾಂಡ್ ಮದರ್ ಗೆ. ಮತ್ತೆ ಅವಳು ಹಗ್ ಮಾಡ್ಬಿಡ್ತಾಳೆ. ಸೊ ಹೀಗೆ ಚುನ್ಹೆ ಸ್ಟಾರ್ಟ್ ಮಾಡ್ತಾನೆ ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡೋದಕ್ಕೆ. ಡೈಲಿ ದಿನ ಕಳಿತು ಕಸ್ಟಮರ್ ಸರ್ವಿಸ್ ಮಾಡೋದು, ಜೊತೆಗೆ ಡ್ರಮ್ ಅನ್ನ ಪ್ರಾಕ್ಟೀಸ್ ಮಾಡೋದು. ಹೀಗೆ ಸ್ವಲ್ಪ ತಿಂಗಳ ನಂತರ ಫಸ್ಟ್ ಟೈಮ್ ಅವನ ಸ್ಯಾಲರಿ ಬರುತ್ತೆ 1000 ಯೆನ್ಗಳು. ಇದರಲ್ಲಿ ಅವನಿಗೆ ತುಂಬಾನೇ ಪ್ರೌಡ್ ಆಗುತ್ತೆ, ನಾನು ಫೈನಲಿ ಅರ್ನ್ ಮಾಡೋ ಕ್ಯಾಪೇಬಲ್ ಇದ್ದೀನಿ ಅಂತ. ಹೀಗೆ ಅವನದೊಂದೊಂದು ಸ್ಕಿಲ್ ರಿವೀಲ್ ಆಗುತ್ತೆ. ಅವನು ಕಾಫಿಯನ್ನು ಮಾಡೋದ್ರಲ್ಲಿ ಕೂಡ ಸ್ಪೆಷಲಿಸ್ಟ್ ಆಗಿದ್ದ. ಹಾಗೆ ಡ್ರಮ್ ಬರಿಸುವ ಒಂದು ಗ್ಯಾಪ್ ನಲ್ಲಿ ಕೂಡ ಅವನು ಕಸ್ಟಮರ್ ಗೆ ಕೂಡ ಹೆಲ್ಪ್ ಮಾಡ್ತಿರ್ತಾನೆ. ಹೀಗೇನೆ ದಿನಗಳು ಕಳೀತಾ ಹೋಯ್ತು. ತುಂಬಾನೇ ಹ್ಯಾಪಿಯಾಗಿನೇ ಇತ್ತು. ಆದ್ರೆ ಒಂದು ದಿನ ಫೈನಲಿ ಇವನು ಯಾಯನನ್ನ ಅವನ ಹೌಸ್ ಗೆ ಕರೀತಾನೆ. ಕರೆದು ಹೇಳ್ತಾನೆ, ನಾನ್ ನಿಂಗೊಂದು ಕವಿತೆಯನ್ನ ಬರ್ತಿದೀನಿ ಅಂತ. ನೀನು ಆಕಾಶದಲ್ಲಿರೋ ಆ ಒಂದು ನಕ್ಷತ್ರ, ಆದ್ರೆ ನಿನ್ನ ಬಳಿಗೆ ಬರೋದಕ್ಕೆ ನಂಗಾಗಲ್ಲ, ಯಾಕಂದ್ರೆ ನಾನು ನಿನ್ ತನಕ ರೀಚ್ ಆಗಲ್ಲ ಅಂತ. ಸೊ ಹೀಗೆ ಕವಿತೆಯನ್ನ ಕಂಟಿನ್ಯೂ ಮಾಡ್ತಾನೆ. ಮತ್ತೆ ಇದಕ್ಕೆ ಇವಳ ರಿಯಾಕ್ಷನ್ ಏನು ಸ್ಪೆಷಲ್ ಇರ್ಲಿಲ್ಲ. ಅವಳು ಸೈಲೆಂಟ್ ಆಗಿದ್ಲು. ಮತ್ತೆ ಸ್ವಲ್ಪ ಹೊತ್ತು ಹಾಗೇನೆ ಕೂತ್ಕೊಳ್ತಿದ್ರು. ಇಬ್ರು ಕೂಡ ಸೈಲೆಂಟ್ ಆಗ್ಬಿಡ್ತಾರೆ. ಆದ್ರೆ ಯಾಯ ಜೋರಾಗಿ ನಗ್ಬಿಡ್ತಾಳೆ ಸುಮ್ನೆ. ಬಟ್ ಸ್ವಲ್ಪ ಹೊತ್ನಲ್ಲೇ ಮತ್ತೆ ಅವನು ಇವಳ ಕೈಯನ್ನ ಹಿಡಿತಾನೆ. ಈ ಟೈಮ್ಗೆ ಬೇರೆ ಹುಡುಗಿರಾಗಿದ್ರೆ ಇವ್ರಿಗೇನಾದ್ರೂ ಬೈದೆ ಅವನನ್ನ ಕಳಿಸ್ತಿದ್ರು. ಆದ್ರೆ ಇವಳು ಒಂದು ಸಾಮಾನ್ಯ ಮನುಷ್ಯನ್ ತರನೇ ಟ್ರೀಟ್ ಮಾಡ್ತಾಳೆ. ಆದ್ರೆ ಇದೇ ಟೈಮ್ಗೆ ಚುನ್ಹೆನ ತಾಯಿ ಅಲ್ಲಿಗೆ ಬರ್ತಾಳೆ. ಮತ್ತೆ ನೋಡ್ತಾಳೆ ಇದೇನ್ ಮಾಡ್ತಿದಾರೆ ಇವರು ಅಂತ. ಆದ್ಮೇಲೆ ಅವಳಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು ಏನ್ ನಡೀತಿದೆ ಇಲ್ಲಿ ಅಂತ ಕೇಳ್ತಾಳೆ. ಸೊ ಇದಕ್ಕೆ ರೆಸ್ಪಾನ್ಸ್ ಆಗಿ ಇವನ ಅಜ್ಜಿ ಹಾಗೂ ತಾಯಿಯ ಜೊತೆಗೆ ಮಾತುಕತೆ ನಡೀತಿರುತ್ತೆ. ಸೊ ಅವನ ಅಜ್ಜಿ ಹೇಳ್ತಾಳೆ, ಅವನಿಗೆ ಪಾರ್ಟ್ ಟೈಮ್ ಜಾಬ್ ಆಗಿ ಡ್ರಮ್ಸ್ ಅನ್ನ ಬಾರಿಸ್ತಾನೆ, ಹಾಗೇನೆ ಆ ಹುಡುಗಿ ಅಲ್ಲಿ ಅವಳು ಅಂತ. ಆದ್ಮೇಲೆ ಹೇಳ್ತಾಳೆ, ಓಕೆ, ಒಂದ್ ವೇಳೆ ಅವಳು ಇವನನ್ನ ಲೈಕ್ ಮಾಡ್ತಾಳೆ ಅಂತ ಹಿಡ್ಕೊಳ್ಳೋಣ, ಆದ್ರೆ ಇವನನ್ನ ನೋಡಿ ಜನಗಳು ಎಕ್ಸೆಪ್ಟ್ ಮಾಡ್ತಾರೆ ಅಂತ ನೀನ್ ತಿಳ್ಕೊಳ್ತೀಯ. ಇದಕ್ಕೆ ಬೇಜಾರಾಗಿ ಚುನ್ಹೆ ಹೇಳ್ತಾನೆ, ನಾನು ಈ ರೀತಿ ಹುಟ್ಟೋದಕ್ಕೆ ದೇವರ ಹತ್ರ ಕೇಳಿರ್ಲಿಲ್ಲ ಅಂತ. ಇದನ್ನ ಕೇಳಿದಾಗನೆ ತುಂಬಾನೇ ಬೇಜಾರಾಗುತ್ತೆ. ಅವನ ತಾಯಿಗೆ ಮಾತೆ ಬರ್ತಿಲ್ಲ ಏನ್ ಮಾತಾಡ್ಬೇಕು ಅಂತ. ಸೊ ಇದೆಲ್ಲ ಬೇಜಾರ್ ಮೂಮೆಂಟ್ ಆಗಿ ರಾತ್ರಿ ಹೊತ್ತಾದಾಗ ಚುನ್ಹೆ ಒಬ್ನೇ ಟೆರೆಸ್ ನ ಮೇಲೆಗೆ ಹೋಗ್ತಾನೆ. ಮತ್ತೆ ಕಾಲ್ ಮಾಡ್ತಾನೆ ಯೂನಿವರ್ಸಿಟಿ ಕಾಲೇಜ್ಗೆ. ಅಟ್ಲೀಸ್ಟ್ ಅಲ್ಲಿಗ ಕೆಲಸ ಇವನಿಗೆ ಸಿಗ್ಬೋದಾ ಅಂತ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಆಲ್ರೆಡಿ ಈ ಟೈಮ್ ಅಲ್ಲಿ ಸ್ಟಾಫ್ ಅಂತೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿಂದ ಹೋಗಿದ್ದಾರೆ ಅವರು. ಸೊ ಏನ್ ಮಾಡ್ಬೇಕು ಇನ್ನು ಲೈಫ್ ನಲ್ಲಿ, ಹೇಗೆ ಲೈಫ್ ಅನ್ನ ಕಂಟಿನ್ಯೂ ಮಾಡುದು ಅಂತ ಆಲೋಚನೆ ಆಗುತ್ತೆ. ಕನ್ಫ್ಯೂಷನ್ಸ್ ಗಳು ಕೂಡ ಬರುತ್ತವೆ. ಅವನಿಗೆ ಯಾಕೋ ಒಂಟಿಯಾಗಿ ಬದುಕ್ತಿದ್ದೀನಿ ಅಂತಾನೆ ಅನಿಸ್ತಿರುತ್ತೆ. ಸೊ ಆ ಟೈಮ್ಗೆ ಕರೆಕ್ಟ್ ಆಗಿ ಇವನ ಗ್ರ್ಯಾಂಡ್ ಮದರ್ ಬರ್ತಾಳೆ. ಅವಳು ಕೇಳ್ತಾಳೆ, ನೀನ್ ಆಗದ ವಿಷಯಕ್ಕೆ ಬೇಜಾರಾಗ್ಲಿಲ್ಲ ತಾನೆ? ಆದ್ರೆ ಇಲ್ಲಿ ಇವನ ತಾಯಿ ಬಗ್ಗೆ ಇವನು ಕಂಪ್ಲೇನೇ ಮಾಡೋದಿಲ್ಲ. ಬದಲಾಗಿ ಹೇಳ್ತಾನೆ, ನಂಗೆ ಪ್ಲೀಸ್ ದಯವಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಡ್ತೀರಾ ಅಂತ. ಇದನ್ನ ಕೇಳಿದಾಗ ಇವನ ಅಜ್ಜಿಗೆ ಗೊತ್ತಾಯ್ತು, ಇವನ್ ಡ್ರೈವಿಂಗ್ ಲೈಸೆನ್ಸ್ ಯಾಕೆ ಕೇಳ್ತಿದಾನೆ ಅಂದ್ರೆ ಇಲ್ಲಿಂದ ಹೋಗ್ಬೇಕು ಅಂತ ಇದ್ದಾನೆ. ಅಂದ್ರೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಷ್ಟು ದೂರಕ್ಕೆ ಹೋಗ್ಬೇಕು ಅಂತ. ಸೊ ಓಕೆ, ಇದು ಇವನ ಆಸೆ ಅಂತ ಹೇಳಿ ಅವನ ಅಜ್ಜಿ ಕರ್ಕೊಂಡು ಹೋಗ್ತಾಳೆ ಒಂದು ಕಾರ್ ಡ್ರೈವಿಂಗ್ ನ ಪ್ಲೇಸ್ ಗೆ. ಸೊ ಈಗ ಸ್ವಲ್ಪ ಸಮಯ ಡ್ರೈವಿಂಗ್ ಟೆಸ್ಟ್ ನಡೀತಾ ಇರುತ್ತೆ. ಇದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ನಾವು ನೋಡ್ತೀವಿ, ಆ ಡ್ರಮ್ ಬಾರಿಸೋ ಲಾವ್ ಇದ್ನಲ್ಲ, ಅವನು ಸಡನ್ ಆಗಿ ಬಿದ್ದು ಬಿಡ್ತಾನೆ ಈ ಜಾಗದಲ್ಲೇ. ಹಾಗಾಗಿ ಇವರ ಸಂಗೀತ ಮಂಡಳಿಯವರು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ಗೆ. ಅದೇ ಟೈಮ್ಗೆ ಚುನ್ಹೆನ ಗ್ರ್ಯಾಂಡ್ ಮದರ್ ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದು ಲಾವ್ ಇದ್ನಲ್ಲ ಅವನ ಮಗನಂದು. ಬೈದವೆ ಇದಕ್ಕಿಂತ ಮುಂಚೆ ಇವನ್ ಯಾಕೆ ಕಾಲ್ ಮಾಡ್ದ ಅಂದ್ರೆ ಇದಕ್ಕೆಲ್ಲ ಮೈನ್ ರೀಸನ್ ಚುನ್ಹೆ ಆಗಿದ್ದಾನೆ. ಯಾಕಂದ್ರೆ ಲಾವನಿಗೆ ಚೆನ್ನಾಗಿ ಗೊತ್ತಿದೆ ಇವನ ಗ್ರ್ಯಾಂಡ್ ಮದರ್ ಏನೆಲ್ಲ ಮಾಡ್ತಿದ್ರು ಮುಂಚೆ ಅಂತ. ಅವನಿಗೆ ಗೊತ್ತಾಗ್ಬೇಕಿತ್ತು ಅವನ ಅಜ್ಜಿ ಮತ್ತೆ ತಾಯಿ ಜೊತೆಗೆ ಯಾಕೆ ಯಾವಾಗ್ಲೂ ಗಲಾಟೆ ಆಗ್ತಿತ್ತು ಅಂತ. ಸೊ ಅದಕ್ಕೋಸ್ಕರ ಒಂದು ಮಿಸ್ ಕಾಲ್ ಅನ್ನ ಮಾಡಿದ್ದ ಅವನು. ಆದ್ರೆ ಈಗ ಕಾಲ್ ಪಿಕ್ ಆಗುತ್ತೆ. ಬಟ್ ಇವಳು ರಿಸೀವ್ ಮಾಡಿದ ಕಾರಣ ಇವಳಿಗೆ ಇದು ಕೇಳುತ್ತೆ. ಆದ್ರೆ ಇದನ್ನ ಕೇಳಿದ್ಮೇಲೆ ಇಷ್ಟು ಸಮಯ ಆದ್ಮೇಲೆ ಅವಳಿಗೆ ರಿಯಲೈಸ್ ಆಗುತ್ತೆ ಆ ಸತ್ಯವನ್ನ ನಾನು ಹೇಳಲೇಬೇಕು ಅಂತ. ಸೊ ಅವಳು ಹೇಳೇ ಬಿಡ್ತಾಳೆ. ಅದೇನಂದ್ರೆ ಯಾಕೆ ಇವರ ಜೊತೆ ಡೈಲಿ ಗಲಾಟೆ ಆಗುತ್ತೆ ಅಂದ್ರೆ ಮೊದಲನೇದಾಗಿ ಚುನ್ಹೆನ ಅಜ್ಜಿ ಅವಳ ಮಗಳನ್ನ ಅಂದ್ರೆ ಚುನ್ಹೆನ ತಾಯಿಯನ್ನ ಬಾಲ್ಯದಿಂದಲೇ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ತಿದ್ರು. ಅವಳಿಗೆ ಅವಳ ಪ್ಯಾಷನ್ ಮುಖ್ಯ ಆಗಿತ್ತು. ಆ ಕಾರಣಕ್ಕೋಸ್ಕರ ಅವಳು ಈಗ ರಿಗ್ರೆಟ್ ಮಾಡ್ತಿದ್ದಾಳೆ. ಅವಳಿಗೆ ಈಗ ಕೂಡ ಬೇಜಾರಾಗುತ್ತೆ ಅವಳ ಮಗಳನ್ನ ಕರೆಕ್ಟ್ ಆಗಿ ಸಾಕ್ಲಿಲ್ಲ ಅಂತ. ಅದೇ ರೀಸನ್ ಗೋಸ್ಕರ ಈಗ ಚುನ್ಹೆನಿಗೆ ಆದಷ್ಟು ಸ್ವಾತಂತ್ರ್ಯವನ್ನ ಕೊಡ್ತಾಳೆ. ಅವನಿಗೆ ಏನಿಷ್ಟ ಅದನ್ನೇ ಮಾಡೋಕೆ ಬಿಡ್ತಾಳೆ. ಇದನ್ನ ಕೇಳಿ ಚುನ್ಹೆನಿಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅವನಿಗೆ ಇದು ಮುಂಚೆನೆ ಅನುಮಾನ ಇತ್ತು ಯಾಕೆ ಅವ್ರು ಆ ರೀತಿ ಬಿಹೇವ್ ಮಾಡ್ತಾರೆ ಅಂತ. ಆದ್ರೆ ಯಾಕೆ ಇದನ್ನ ಮುಚ್ಚಿಟ್ರೆ ನಂಗೆ ಮುಂಚೆನೆ ಹೇಳ್ಬೋದಿತ್ತಲ್ಲ ಅಂತ ಎಲ್ಲ ಹೇಳ್ತಾನೆ. ಬಟ್ ಅದಷ್ಟೇ ಅಲ್ಲ, ಇನ್ನೊಂದು ಕಾಲ್ ಅಲ್ಲಿ ಹೇಳಿದ್ದು ವಿಷಯ ಏನಂದ್ರೆ ಹಾಸ್ಪಿಟಲ್ ಗೆ ಬನ್ನಿ ಅಂತ. ಅಂದ್ರೆ ಚುನ್ಹೆನ ತಾಯಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಹೆಣ್ಣು ಮಗು ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಸೊ ಇಲ್ಲಿ ಚುನ್ಹೆ ಬಂದು ನೋಡ್ತಾನೆ ಅವನ ತಾಯಿಯನ್ನ ಮತ್ತೆ ಹೆಲ್ಪ್ ಮಾಡೋದಕ್ಕೆ ಕೂಡ ನೋಡ್ತಾನೆ. ಹಾಗೇನೆ ಇಲ್ಲಿ ಬದಿಯಲ್ಲಿ ನೋಡ್ತೀವಿ ಈ ಮಗು ಇವಳು ಇವನ ತಂಗಿ. ಇವನಿಗೆ ಒಂದು ನೋಡಿದಾಗ ಬೇಜಾರಾಗುತ್ತೆ. ಅದೇನಂದ್ರೆ ಇವಳಿಗೆ ಹುಟ್ಟುವಾಗ್ಲೇ ಯಾವುದೇ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಅವನು ಹೀಗೇನೆ ಖುಷಿಯಲ್ಲಿ ಬೇಬಿ ಜೊತೆ ಆಟ ಆಡೋಕೆ ನೋಡ್ತಾನೆ. ಆದ್ರೆ ಇವನ ತಾಯಿ ಜೋರಾಗಿ ಬೊಬ್ಬೆ ಹಿಡಿತಾಳೆ, ಟಚ್ ಮಾಡ್ಬೇಡ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಂತೂ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಅವನ ತಂಗಿಯನ್ನ ಕೂಡ ಮುಟ್ಟೋಕೆ ಬಿಡ್ಲಿಲ್ಲ ಅಂತ. ಇದಾದ್ಮೇಲೆ ರಾತ್ರಿ ಹೊತ್ತು ನೋಡ್ತೀವಿ ಕಂಬಕ್ಕೆ ಹೊರಗಿಕೊಂಡು ಅವನ ಅಜ್ಜಿ ಹತ್ರ ಮಾತಾಡ್ತಾನೆ. ಒಂದಾದ್ಮೇಲೆ ಒಂದು ಕ್ವಶನ್ ಅನ್ನ ಕೇಳ್ತಾನೆ ಹೋಗ್ತಾನೆ. ಅವ್ನ್ ಗೊತ್ತಾಗ್ಬೇಕಂತ ಯಾಕೆ ನೀವು ಹೇಳಿಲ್ಲ ನನ್ನ ತಾಯಿ ಪ್ರೆಗ್ನೆಂಟ್ ಅಂತ, ಮತ್ತೆ ಯಾಕೆ ಹೇಳಿಲ್ಲ ನೀವು ಅವರ ಬಗ್ಗೆ? ಇದಕ್ಕೆ ಅಜ್ಜಿ ಹೇಳ್ತಾಳೆ ಅವಳಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಇತ್ತು ಅಂತ. ಅಂದ್ರೆ ಇದು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗಿರೋಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅವರ ಪ್ರೆಗ್ನೆನ್ಸಿ ಟೈಮ್ ನಲ್ಲೇ ಶುಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದರಲ್ಲಿ ಎಫೆಕ್ಟ್ ಏನಂದ್ರೆ ಹೈ BP ಆಗಿ ಹುಟ್ಟೋ ಮಗುವಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮತ್ತೆ ನಿಂಗೆ ಯಾಕೆ ಇದನ್ನ ಹೇಳಿಲ್ಲ ಅಂದ್ರೆ ಅವರಿಗೆ ಒಂದು ಭಯ ಇದೆ, ನೀನಿದ್ರೆ ಸ್ವಲ್ಪ ಶಾಪ ತರ ಅಂತ. ಯಾರಿಗೊತ್ತು ಆ ಮಗು
ಕೂಡ ನಿಂತರನೇ ಆದ್ರೆ ಅಂತ. ಅದಕ್ಕೆ ಚುನ್ಹೆನಿಗೆ ಬಾಯಲ್ಲಿ ಮಾತೆ ಬರ್ತಿಲ್ಲ. ಅವನಿಗೆ ಗೊತ್ತಿದೆ ನಿಜವಾಗ್ಲೂ ಇದು ಕಾರಣನೇ ಅಲ್ಲ, ಯಾವ್ದೊಂದು ಸೀಕ್ರೆಟ್ ಇದೆ ಅದ್ರ ಬಗ್ಗೆ ಇವರು ಹೇಳ್ತಾನೆ ಇಲ್ಲ. ಇದಕ್ಕೆ ಚುನ್ಹೆನೆ ಹೇಳ್ಬಿಡ್ತಾನೆ, ನಂಗೆಲ್ಲ ಗೊತ್ತಾಗಿದೆ ನಿಜವಾಗಿ ಅವನ್ ತಾಯಿ ಇನ್ನೊಂದು ಮಗು ಮಾಡೋದಕ್ಕೆ ರೀಸನ್ ಎರಡನೇ ಮಗು ಬೇಕು ಅಂತಲ್ಲ, ಬದಲಾಗಿ ಅದರ ಕಾರಣನೇ ಇವನು. ಅವಳು ಅವಳ ಲೈಫ್ ಅನ್ನೇ ರಿಸ್ಕ್ ಮಾಡ್ತಾಳೆ ಇನ್ನೊಂದು ಮಗುವನ್ನ ಪಡೆಯೋಕೆ. ಯಾಕಂದ್ರೆ ಅವಳು ಅವಳ ಫಸ್ಟ್ ಮಗನನ್ನ ಅಂದ್ರೆ ನನ್ನನ್ನ ಇಂಪರ್ಫೆಕ್ಟ್ ಕೆಲ್ಸಕ್ಕೆ ಬಾರದವನು ಅಂತ ಕನ್ಸಿಡರ್ ಮಾಡಿದಾಳೆ. ಅಂದ್ರೆ ಅವಳ ಎಕ್ಸ್ಪೆಕ್ಟೇಷನ್ ಗೆ ನಾನು ರೀಚ್ ಆಗ್ಲಿಲ್ಲ ಅಂತ. ಮತ್ತೆ ಅದೊಂದು ಸೀನ್ ಅನ್ನ ನಾವು ನೋಡ್ತೀವಿ. ಆ ದಿನ ಅವನಿಗೆ ಗೊತ್ತಿತ್ತು ಅವನ ತಾಯಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಅಂಡ್ ಆ ದಿನ ಅವನು ಕೂಡ ಗಮನಿಸ್ತಾನೆ ಅವಳ ಮುಖದಲ್ಲಿ ಕೋಪ ಬರ್ತು. ಅವಳು ಜಾಸ್ತಿನೇ ಆರ್ಗ್ಯೂ ಮಾಡ್ತಿದ್ಲು, ಇದಕ್ಕೇನೋ ರೀಸನ್ ಇದೆ ಅಂತ ಅಂದಾಜಾಗಿತ್ತು. ಅಷ್ಟೆಲ್ಲ ಇನ್ನೊಂದು ರಿಯಾಲಿಟಿ ಗೊತ್ತಾಗುತ್ತೆ. ಅದೇನಂದ್ರೆ ಚುನ್ಹೆ ಆ ಕೆಫೆಯಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅವನನ್ನ ಯಾಕೆ ಇಟ್ಕೊಂಡ್ರ ಅಂದ್ರೆ ಒಂದು ಚಾರಿಟಿ ಆಡ್ ಗೆ. ಯಾಕಂದ್ರೆ ಆ ಒಂದು ದಿನ ಗಮನಿಸ್ತಾನೆ ಒಬ್ಬ ವ್ಯಕ್ತಿ ಕ್ಯಾಮರಾವನ್ನು ಹಿಡ್ಕೊಂಡು ಅವನ ಸುತ್ತಲೂ ಬರ್ತಾನೆ. ಯಾಕಂದ್ರೆ ಇದರಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಒಬ್ಬ ಅಂಗವಿಕಲ ಇಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಬರುವಂತ ತೆರಿಗೆಯಲ್ಲಿ ಡಿಸ್ಕೌಂಟ್ ಅನ್ನ ಕೊಡ್ತಾರೆ. ಸೊ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾನೆ ಇವೆ. ಸೊ ಹೀಗೆ ನಂಗೆ ಜೀವನದಲ್ಲಿ ಕಂಫರ್ಟೇಬಲ್ ಬೇಕು ಅಂತ ಹೇಳಿ ಒಂದು ದಿನ ಯಾಯನನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಅವನು ಬಂದು ಕೈಯನ್ನ ಹಿಡಿತಾನೆ, ಸ್ವಲ್ಪ ಹೊತ್ತು ಮಾತಾಡೋಣ ಅಂತ. ಆದ್ರೆ ಅವಳು ಕೈಯನ್ನ ಹೇಳ್ಕೊಳ್ತಾಳೆ ಮತ್ತೆ ಹೇಳ್ತಾಳೆ ನಂಗೆ ರೆಸ್ಟ್ ರೂಮ್ ಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ ಅಂತ. ಸೊ ಈ ಮೂಮೆಂಟ್ ಅಲ್ಲಿ ಅವಳು ಅಲ್ಲಿಂದ ಹೋಗಿ ಬಾಯ್ ಮಾಡ್ತಾಳೆ. ಆದ್ರೆ ಚುನ್ಹೆನಿಗೆ ಗೊತ್ತಾಯ್ತು ಇದೇ ಲಾಸ್ಟ್ ಟೈಮ್ ನಾವು ಮೀಟ್ ಆಗೋದು ಕಾಣಿಸುತ್ತೆ ಅಂತ. ಅವನು ಅಲ್ಲಿಂದ ಮ್ಯೂಸಿಯಂ ಗೆ ಹೋಗ್ತಾನೆ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಕಳೆದ ವಾರಗಳಿಂದ ಅವನು ಒಂದು ಪೋಯಮ್ ಅನ್ನ ಬರೀತಿದ್ದಾನೆ. ಇದಾದ್ಮೇಲೆ ವಾಪಸ್ ಮನೆಗೆ ಬರ್ತಾನೆ. ಅವನೇ ಕೈಯಾರೆ ತಯಾರಿಸಿದಂತಹ ಕ್ಯಾಂಡಿಯನ್ನ ಕೊಡ್ತಾನೆ, ಯಾಕಂದ್ರೆ ಇದನ್ನ ಅವನ ಮದರ್ ಗೆ ಕೊಡ್ಲಿ ಅಂತ. ಆದ್ರೆ ಅವನ ಅಜ್ಜಿ ಬೇಡ ಅಂತ ಹೇಳ್ತಾಳೆ, ಯಾಕಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರೋ ಕಾರಣ ಮತ್ತೆ ಅವಳಿಗೆ ಒಂದು ಡಿಸೀಸ್ ಇರೋ ಕಾರಣ ಅದನ್ನ ಕೊಡೋದು ಬೇಡ ಅಂತ. ಆಲ್ರೆಡಿ ಇವನ ಮನಸ್ಸು ಒಡೆದೋಗಿದೆ. ಬಟ್ ಈ ಮೂಮೆಂಟ್ ಗಂತೂ ಕಂಪ್ಲೀಟ್ ಆಗಿ ಲೈಫ್ ನಲ್ಲಿ ಜಿಗುಪ್ಸೆ ಬಂದಾಗ ಆಗುತ್ತೆ. ಅದೇ ಬೇಜಾರದಲ್ಲಿ ಅವನೇ ಕ್ಯಾಂಡಿಯನ್ನ ನುಂಗ್ ಬಿಡ್ತಾನೆ ಒಂದಾದ್ಮೇಲೆ ಒಂದನ್ನ. ಅಂಡ್ ಇಮಿಡಿಯೇಟ್ ಆಗಿ ಅಲ್ಲಿ ಬಿದ್ದು ಬಿಡ್ತಾನೆ. ಬಟ್ ಅಲ್ಲಿ ಬಿದ್ದ ತಕ್ಷಣ ಒಂದು ಗಮನಿಸ್ತಾನೆ, ಅವನು ಸಾಕಿದಂತಹ ಬೇಕು ಎಲ್ರು ಬಿಟ್ಟೋದ ಸಮಯದಲ್ಲಿ ಅಟ್ಲೀಸ್ಟ್ ಇದಾದ್ರೂ ನನ್ನ ಮಾತು ಹೇಳುತ್ತೆ ಅಂತ ತಿಳ್ಕೊಂಡಿದ್ದ. ಆದ್ರೆ ಅದು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ಆಗನೇ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪು ಮಾಡ್ಕೊಳ್ತಾನೆ ಬಾಲ್ಯದ್ದು. ಅವನು ಕೆಲವೊಮ್ಮೆ ಆ ಸೂಟ್ ಕೇಸ್ ನ ಒಳಗಡೆ ಆಡಾಗ್ತಾ ಇದ್ದ. ಬಟ್ ಯಾವತ್ತಿಗೂ ಕೂಡ ಇವನ ತಂದೆ ತಾಯಿ ಅವನನ್ನ ಹುಡುಕೋ ಪ್ರಯತ್ನನೇ ಮಾಡ್ಲಿಲ್ಲ. ಅದನ್ನ ನೆನಪು ಮಾಡ್ಕೊಳ್ತಾನೆ. ಅವನಿಗೆ ಅಂದಾಜ್ ಆಗ್ಬಿಡ್ತು ನನ್ನನ್ನ ನಿಜವಾಗ್ಲೂ ಯಾರು ಕೂಡ ಕ್ಯಾರೆ ಮಾಡೋದಿಲ್ಲ ಅಂತ. ಈಗ ಇವನು ಬಿದ್ದಿದ್ದ ಜಾಗದಿಂದ ಹಾಸ್ಪಿಟಲ್ ಗೆ ಕರ್ಕೊಂಡು ಬಂದಿರ್ತಾರೆ. ಸೊ ಹಾಸ್ಪಿಟಲ್ ಅಲ್ಲಿ ಎದ್ದ ತಕ್ಷಣ ನೋಡ್ತೀವಿ ಇವನ ತಾಯಿಲಿ ಬಂದಿದ್ದಾಳೆ, ಜೋರಾಗಿ ಕೂಗ್ತಿದ್ದಾಳೆ. ಅವಳಿಗೆ ಇವನ ಮೇಲೆ ಬೈದದೆಲ್ಲ ಬೇಜಾರಾಗುತ್ತೆ. ನಾನು ಆದಷ್ಟು ನಿನ್ನ ಭವಿಷ್ಯದ ಬಗ್ಗೆ ಥಿಂಕ್ ಮಾಡ್ತಿದ್ದೆ, ನಿನ್ನ ಈ ಕಂಡೀಷನ್ ಗೆ ನಾನೇ ಪ್ರಾಬ್ಲಮ್ ಆಗಿದ್ದೀನಿ, ನನ್ನ ಕಾರಣದಿಂದಲೇ ನೀನ್ ಈ ರೀತಿ ಆದೆ ಅಂತ ಹೇಳ್ತಾಳೆ. ಹಾಗೇನೆ ಗೊತ್ತಾಗುತ್ತೆ ಆ ದಿನದಿಂದ ಇವಳು ಯಾವತ್ತಿಗೂ ಇವಳ ಬರ್ತ್ಡೇ ಅನ್ನ ಕೂಡ ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಮತ್ತೆ ಅವತ್ತೊಂದು ದಿನ ಅವನ ಮಗುವನ್ನ ಟಚ್ ಮಾಡೋಕೆ ಆಚೆ ಹೋಗು ಅಂತ ಹೇಳಿದ್ದಲ್ಲ, ಅದು ಯಾವುದೇ ಕೋಪದಿಂದ ಅಲ್ಲ, ಬದಲಾಗಿ ಅದೊಂದು ಭಯದಿಂದ. ಇದನ್ನೆಲ್ಲ ಕೇಳಿಸ್ಕೊಂಡು ಅವನೇನು ಬೈಯೋದಿಲ್ಲ ಇವಳಿಗೆ, ಬದಲಾಗಿ ಅಲ್ಲಿಂದ ಅವನು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾನೆ, ಡಿಸ್ಚಾರ್ಜ್ ಕೂಡ ಆಗ್ತಾನೆ. ಇದಾದ್ಮೇಲೆ 1 ಮಂತ್ ಆದ್ಮೇಲೆ ನೋಡ್ತೀವಿ ಅವನ ಗ್ರ್ಯಾಂಡ್ ಮದರ್ ಇವನನ್ನ ಕರ್ಕೊಂಡು ಹೋಗಿರ್ತಾರೆ ಗುವಾಂಗ್ ಗೋಂಗ್ ಅನ್ನೋ ಒಂದು ದೇವಸ್ಥಾನಕ್ಕೆ. ಅಲ್ಲಿಗೆ ಬಂದಾಗ ಅವನಿಗೆ ತುಂಬಾನೇ ಪಾಸಿಟಿವ್ ವೈಬ್ ಸಿಗುತ್ತೆ. ಅವ್ರು ಹೇಳೋದೇನಂದ್ರೆ ಎಲ್ರಿಗೂ ಕಷ್ಟ ಇದೆ, ಆದ್ರೆ ಅದನ್ನ ಮೀರಿಸಿ ಎದುರು ಬರುತ್ತೆ ಜೀವನ ಅಂತ ಹೇಳ್ತಾರೆ. ಆ ದಿನ ಅವನು ಮಲಗ್ದಾಗ ಅವನಿಗೆ ಒಂದು ಕನಸು ಬರುತ್ತೆ. ಅದರಲ್ಲಿ ಚುನ್ಹೆ ಮೀಟ್ ಆಗಿರ್ತಾನೆ ಯಾಯನನ್ನ. ಅಂಡ್ ಈ ಕನಸಿನಲ್ಲಿ ಈಗ ಡಿಸೆಬಿಲಿಟಿ ಕೂಡ ಇದೆ, ಜೊತೆಗೇನೆ ಅವಳು ಹೆಲ್ಪ್ ಕೂಡ ಮಾಡ್ತಿದ್ದಾಳೆ ಇವನಿಗೆ. ಇದಾದ್ಮೇಲೆ ಎದ್ದು ಬಿಡ್ತಾನೆ. ಅವನಿಗೆ ಅನ್ಸೋಕೆ ಸ್ಟಾರ್ಟ್ ಆಯ್ತು ಆ ಕನಸಿಗೆ ಏನೋ ಅರ್ಥ ಇದೆ. ಇದಾದ್ಮೇಲೆ ವಾಪಸ್ಸು ಅವನ ಗ್ರ್ಯಾಂಡ್ ಮದರ್ ಇಲ್ಲಿಗೆ ಬಂದಿರ್ತಾಳೆ. ಮತ್ತೆ ಚುನ್ಹೆ ಗಮನಿಸ್ತಾನೆ ಅವನ ಗ್ರ್ಯಾಂಡ್ ಮದರ್ ನ ನೆಕ್ ನಲ್ಲಿ ಒಂದು ಸಣ್ಣ ಸ್ಕಾರ್ ಇದೆ. ಇವನ್ ಕೇಳ್ತಾನೆ ಅದೇನು ಅಂತ. ಆಗ ಅವನ ಗ್ರ್ಯಾಂಡ್ ಮದರ್ ಹೇಳ್ತಾಳೆ ಒಂದು ಸ್ಟೋರಿಯನ್ನ. ಇದರ ಬಗ್ಗೆ ಇವಳು ವರ್ಷಾಂತರಗಳಿಂದ ಯಾರಿಗೂ ಕೂಡ ಹೇಳಲೇ ಇಲ್ಲ. ಅವಳು ಮುಂಚೆಮ್ಮೆ ಟಿಬೆಟ್ ಅನ್ನೋ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಿದ್ಲು. ಅದೊಂದು ದಿನ ಅವಳು ಹಣವನ್ನ ಕೌಂಟ್ ಮಾಡ್ತಿದ್ದಾಗ ಯಾರೊಬ್ಬ ಹಿಂದೆಯಿಂದ ಬಂದು ಚೂರಿಂದ ಕೊಲ್ಲೋದಕ್ಕೆ ಬೆದರಿಕೆ ಹಾಕಿದ್ದ. ಆದ್ರೆ ಅವಳು ಅವಳ ಲೈಫ್ ಅನ್ನೇ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ಲು. ಯಾಕಂದ್ರೆ ಅವಳಿಗೋಸ್ಕರ ಅಲ್ಲ, ಬದಲಾಗಿ ಆ ಹಣದಿಂದ ಬೇಬಿ ಫಾರ್ಮುಲಾವನ್ನ ತಗೊಳ್ಬೇಕಿತ್ತು ಅವಳ ಮಗಳಿಗೋಸ್ಕರ. ಸೊ ಚುನ್ಯನಿಗೆ ಒಂದೊಂದಾಗಿ ಗ್ರ್ಯಾಂಡ್ ಮದರ್ ನ ಸ್ಟ್ರಗಲ್ ಗೊತ್ತಾಗುತ್ತೆ. ಆಕ್ಚುಲಿ ಚುನ್ಯನ ತಾಯಿ ತಿಳ್ಕೊಂಡ್ಲು ಅವಳ ಗ್ರ್ಯಾಂಡ್ ಮದರ್ ಕೆಟ್ಟ ತಾಯಿ, ಅವಳು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ ಆದ್ರೆ ರಿಯಾಲಿಟಿ ಬೇರೆನೆ. ಇವಳು 21ನೇ ವರ್ಷ ಇದ್ದಾಗ ಮಗುವಿಗೆ ಜನ್ಮ ನೀಡಿದ್ಲು. ಬಟ್ ಅದಾದ ನಂತರನೇ ಸ್ವಲ್ಪ ತಿಂಗಳಲ್ಲೇ ಅವಳ ಗಂಡ ಕೂಡ ತೀರ್ಕೊಂಡ್ ಬಿಟ್ಟಿದ್ದ. ಅವತ್ತಿನಿಂದ ಅವಳು ಒಂಟಿಯಾಗಿದ್ಲು. ಇವಳು ಕೆಲಸ ಮಾಡ್ತಾ ಬಿಸಿ ಆದ್ಲು, ಕರೆಕ್ಟ್ ಆಗಿ ಕೇರ್ ಮಾಡೋದಕ್ಕೆ ಆಗ್ಲಿಲ್ಲ. ಆ ಒಂದು ರೀಸನ್ ಗೆ ಇಬ್ಬರ ನಡುವೆ ಜಗಳ ಜಾಸ್ತಿ ಆಗಿ ಯಾವಾಗ್ಲೂ ಡಿಸ್ಟೆನ್ಸ್ ಆಗ್ತಿತ್ತು. ಇದರಿಂದನೇ ಇವನ ತಾಯಿ ಈಗ ಕೂಡ ಇವಳನ್ನ ಹೇಟ್ ಮಾಡ್ತಾಳೆ. ಇದನ್ನ ಕೇಳಿ ಚುನ್ಹೆ ಅವನ ತಾಯಿಯನ್ನ ಬ್ಲೇಮ್ ಮಾಡೋದಿಲ್ಲ, ಬದಲಾಗಿ ಇದರಲ್ಲಿ ಅವನ ಅಜ್ಜಿನದು ತಪ್ಪು ಕೂಡ ಇದೆ. ಒಂದೊಂದು ಕ್ಲಾರಿಟಿ ಸಿಗುತ್ತೆ ಇಲ್ಲಿ. ಇವನ ಅಜ್ಜಿಗೆ ಒಳ್ಳೆ ತಾಯಿ ಕ್ವಾಲಿಟಿ ಇರ್ಲಿಲ್ಲ, ಮತ್ತೆ ಇವನ ತಾಯಿಗೆ ಒಳ್ಳೆ ಮಗಳ ಕ್ವಾಲಿಟಿ ಇರ್ಲಿಲ್ಲ. ಸೊ ಇದನ್ನೆಲ್ಲ ಕೇಳ್ಕೊಂಡಾದ್ಮೇಲೆ ಚುನ್ಹೆನಿಗೆ ಅನಿಸುತ್ತೆ ನನ್ನ ಫ್ಯಾಮಿಲಿ ಎಲ್ಲ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿರುವಾಗ ನಾನು ಅಜ್ಜಿನ ಅಪ್ರಿಶಿಯೇಟ್ ಮಾಡ್ಲೇಬೇಕು ಅಂತ. ಹಾಗೇನೆ ಒಂದು ಕ್ವಶನ್ ಅನ್ನ ಕೇಳ್ತಾನೆ, ನನ್ನ ತಂಗಿಗೆ ನಾನೊಬ್ಬ ಒಳ್ಳೆ ಅಣ್ಣ ಆಗ್ಬೋದಾ ಅಂತ ಕೇಳ್ತಾನೆ. ಇದಾದ್ಮೇಲೆ ಸ್ವಲ್ಪ ತಿಂಗಳು ಕಳೆದ್ಮೇಲೆ ನೋಡ್ತೀವಿ ಅವರು ಪರ್ಫಾರ್ಮೆನ್ಸ್ ಮಾಡೋದಕ್ಕಂತ ಅವ್ರ ಸಂಗೀತ ಮಂಡಳಿಯನ್ನು ಹಿಡ್ಕೊಂಡು ಹೋಗ್ತಾರೆ ಶೀನನ್ ಅನ್ನೋ ಒಂದು ಜಾಗಕ್ಕೆ. ಬಟ್ ಬಂದ್ಮೇಲೆ ಗೊತ್ತಾಯ್ತು ಅದೊಂದು ಸ್ಕ್ಯಾಮ್ ಆಗಿದೆ. ಅಂದ್ರೆ ಅದು ಯಾರೋ ಸುಮ್ನೆ ಕರೆದ್ ಬಿಟ್ರೆ ಅಲ್ಲಿಗೆ. ಸೊ ವಾಪಸ್ ಅಲ್ಲಿಂದ ಹೋಗ್ತಾರೆ. ಅದೇ ಸೇಮ್ ದಿನ ಇನ್ನೊಂದು ಕಡೆಯಲ್ಲಿ ಚುನ್ಹೆನಿಗೆ ಒಂದು ಲೆಟರ್ ಬಂದಿರುತ್ತೆ. ಅದು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕಂಪನಿಯ ಬಸ್ ನ ಮ್ಯಾನೇಜ್ಮೆಂಟ್ ನವರಿಂದ. ಅದೇ ನಿಮ್ಗೆ ಗೊತ್ತಿರೋ ಹಾಗೆ ಆ ದಿನ ಅವನೊಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ, ಆ ಬಸ್ ನವನು ಜಾಸ್ತಿ ಮಾತಾಡಿದ್ದ ಅಂತ. ಸೊ ಹೀಗಾಗಿ ಇವರ ಕಂಪನಿಯವರು ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ ಆ ಕಂಪ್ಲೇಂಟ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡು. ಇದರ ಪ್ರಕಾರ ಇವನಿಗೆ ಆ ಟೈಮಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದ ಮೈನ್ ಪ್ರಯಾರಿಟಿ ಆಗಿರುವಂತ ಅಕ್ಕಿ ಹಿಟ್ಟು ಮತ್ತೆ ಆಯಿಲ್ ಅನ್ನ ಕೊಡ್ತಾರೆ. ಅಷ್ಟೆಲ್ಲ ಎಲ್ಲರೂ ಚಪ್ಪಾಳಿ ಹೊಡಿತಿರ್ತಾರೆ. ಅದೇ ಗ್ಯಾಪ್ ನಲ್ಲಿ ಅವನಿಗೆ ಒಂದು ಸ್ಪೀಚ್ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಸ್ಟೇಜ್ ಗೆ ಬಂದು ಮೈಕಲ್ಲಿ ಹೇಳ್ತಾನೆ, ನಾನು ಈ ಅಪರಿಚಿತ ಜನಗಳ ನಡುವೆ ನಾನೊಬ್ಬ ಅಂಗವಿಕಲ ಅಂತ ಹೇಳಿ
ಕರುಣೆಯನ್ನ ತಗೊಳಕ್ಕೆ ಬರಲಿಲ್ಲ. ಬದಲಾಗಿ ನಂಗೆ ಬೇಕಿದ್ದದು ಇಷ್ಟ. ಹೇಗೆ ನೀವು ಸಾಮಾನ್ಯ ಜನಗಳನ್ನ ನೋಡ್ತೀರೋ ಅದೇ ರೀತಿ ನನ್ನನ್ನ ಟ್ರೀಟ್ ಮಾಡ್ಬೇಕು. ಸೊ ಇದನ್ನ ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಸ್ವಲ್ಪ ದಿನಗಳಲ್ಲೇ ನೋಡ್ತೀವಿ ಅವನ ಫ್ಯಾಮಿಲಿ ಜೊತೆಗೆ ತುಂಬಾನೇ ಹ್ಯಾಪಿ ಆಗಿದ್ದಾನೆ. ಅವನ ಗ್ರ್ಯಾಂಡ್ ಮದರ್ ನ ಜೊತೆಗೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅಷ್ಟೆಲ್ಲ ಮನೆಯಲ್ಲಿ ಅವನ ತಂಗಿಯನ್ನ ಕೂಡ ಅವನಿ ಚೆನ್ನಾಗಿ ಸಾಕ್ತಿದ್ದಾನೆ. ಹಾಗೆ ಅವನ ಡ್ರೈವಿಂಗ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಯ್ತು. ಸೊ ಕಾರನ್ನ ಕೂಡ ಈಗ ಓಡಿಸ್ತಾನೆ. ಸೊ ಹೀಗೆ ಈಗ ಅವರೊಂದು ಬೆಟ್ಟದ ಬಳಿಗೆ ಬಂದಿದ್ದಾರೆ. ಮತ್ತೆ ಇದು ನೋಡೋದಕ್ಕೆ ಕೂಡ ತುಂಬಾನೇ ಚೆನ್ನಾಗಿದೆ. ಆಗ ಒಂದು ರಿಯಲೈಸ್ ಆಗುತ್ತೆ ಈ ಪೂರ್ತಿ ಜಗತ್ತ ದೊಡ್ಡದಿದೆ, ಅದರಲ್ಲಿ ಜಸ್ಟ್ ಒಬ್ಬ ಮನುಷ್ಯ ಅಷ್ಟೇ ಇವನು. ಹೀಗೆ ಅವನು ಡ್ರಮ್ ಬರ್ಸ್ಕೊಂಡು ಹಣವನ್ನ ಮಾಡ್ತಾನೆ ಈ ಆರ್ಟಿಸ್ಟ್ ಗಳ ಜೊತೆ. ಸೊ ಒಂದು ಹ್ಯಾಪಿ ಎಂಡಿಂಗ್ ನಲ್ಲಿ ಕತೆ ಮುಗಿಯುತ್ತೆ. ನಿಮ್ಗೆ ಅನ್ಸ್ಬೋದು ಆ ಹುಡುಗಿ ಯಾಯ ಅನ್ನೋಳು ಏನಾದ್ಲು ಅಂತ. ಇದು ಜಸ್ಟ್ ನಮ್ಮ ಜೀವನ ತರನೇ. ಅವಳಷ್ಟಕ್ಕೆ ಎಲ್ಲಿಯೂ ಇದ್ದಾಳೆ. ಅವಳು ಸಿಗ್ಬೇಕು ಅಂತ ಏನಿಲ್ಲ, ಬದಲಾಗಿ ಜೀವನ ಯಾವ ರೀತಿ ಹೋಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಚುನ್ಹೆ ಹೇಳುದೇನಂದ್ರೆ ಅವನಿಗೆ ಹೇಗೆ ಜೀವನವನ್ನ ಬದುಕಬೇಕೋ ಆ ರೀತಿ ಬದುಕ್ತಾನೆ ಅಂತ. ಸೊ ಹೀಗೆ ಹ್ಯಾಪಿಯಾಗಿ ಲೈಫ್ ಅನ್ನ ಕಂಟಿನ್ಯೂ ಮಾಡ್ತಾನೆ ಅವನ ಅಜ್ಜಿನ ಜೊತೆಗೆ. ಸೊ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು, ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಬೇಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.